ಎಲ್ಲ ಕರ್ನಾಟಕ ಜನರಿಗೂ ಹಾಗೂ ಮೈಸೂರಿನ ಜನರಿಗೂ ನಮಸ್ಕಾರಗಳು. ಈಗೆಲ್ಲ ಮಿಟ್ಟ ಮುಗ್ದಿರೋದ್ರಿಂದ ಮಕ್ಕಳಿಗೆ ಓದೋ ರಿಲೇಟೆಡ್ ವೀಡಿಯೋ ಮಾಡೋಕ್ಕಾದ್ರೆ ಅಷ್ಟು ನೋಡೋದಿಲ್ಲ ಅನ್ನೋದು ನನಗೂ ಕೂಡ ತಲೆಯಲ್ಲಿದೆ. ಅದರಿಂದ ಏನಾದರೂ ಒಂದು ಎಜುಕೇಷನ್ ರಿಲೇಟೆಡ್ಡು, ನಮ್ಮ ಲೈಫ್ಗೆ ರಿಲೇಟ್ ಆಗೋಂಥದ್ದು, ಗಣಿತನ ನಮ್ಮ ಜೀವನದ ಒಂದು ರಿಲೇಟ್ ಆಗಿರೋಂಥದ್ದು ಒಂದು ಕಾನ್ಸೆಪ್ಟನ್ನ ಮಾಡಾಕೋಣ ಅಂತ ನಾನಿದ್ದೀನಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಇದೊಂದು ಮೀಮ್ನ ಎಲ್ಲ ನೋಡಿರ್ತೀರ, 6, 9 ಅನ್ನೋದ್ರದ್ದು. ಒಂದು ಕಡೆಯಿಂದ ನೋಡಿದ್ರೆ 6 ಕಾಣುತ್ತೆ, ಇನ್ನೊಂದು ಕಡೆಯಿಂದ ನೋಡಿದ್ರೆ 9 ಕಾಣುತ್ತೆ. ಇದೆಲ್ಲರೂ ನೋಡಿರ್ತೀರ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಲೈಫ್ಗೆ ರಿಲೇಟ್ ಮಾಡಿ ಒಂದು ಕಂಟೆಂಟ್ ಮಾಡಿ ಹಾಕೋಣ ಅನ್ನೋದು ನನ್ನ ಉದ್ದೇಶ. ಸೊ ಅದರಿಂದ ನಿಮ್ಗೆ ಏನಾದ್ರು ಇದರಲ್ಲಿ ಅರ್ಥಗರ್ಭಿತವಾಗಿ ಮೀನಿಂಗ್ಫುಲ್ಲಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ, ನಿಮ್ಮ ಕುಟುಂಬಕ್ಕೆ ಶೇರ್ ಮಾಡಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆನ್ಲೈನ್ ಮುಖಾಂತರ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡೋಣ ಅಂತಿದ್ದೀನಿ. 8th, 9th, 10th ಸದ್ಯಕ್ಕೆ, ಮುಂದೆ ನೋಡೋಣ ದೇವರು ಎಲ್ಲಿಗೆ ದಾರಿ ತೋರಿಸ್ತಾರೆ ಆ ಕಡೆ. ಸೊ ಕ್ವಿಕ್ಕಾಗಿ ಇದೇ ಮೀಮಗೆ ಬಂದುಬಿಟ್ರೆ ನಾವು ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಪರ್ಸ್ಪೆಕ್ಟಿವ್. ನೋಡಿದಾಗ ಒಂದು ಕಡೆಯಿಂದ 9, ಇನ್ನೊಂದು ಕಡೆಯಿಂದ 6. ಸೊ ಈ ಒಂದು ಜಗಳನ ನಿಲ್ಲಿಸೋದಕ್ಕೆ ಅಥವಾ ಈ ವಾದಗಳನ್ನ ನಿಲ್ಲಿಸೋದಕ್ಕೆ ಅಂದ್ಬಿಟ್ಟು ಈ ಜನಗಳು ಏನು ಮಾಡ್ತಾರೆ, ಅಥವಾ ನಾವುಗಳು ಹಿಂದೆ ನಮ್ಮ ಹಿರಿಯರು ಏನು ಮಾಡಿದ್ರೆ, ಯಾರೋ ಒಬ್ಬರು ಮಧ್ಯಮ ವರ್ಗಗಳು ಅಥವಾ ಸೋ ಕಾಲ್ಡ್ ಬಿಗ್ ಫಿಶಸ್ ಹತ್ರ ಹೋದರು ನ್ಯಾಯ ಕೇಳೋದಕ್ಕೆ ಅಥವಾ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಡಿ ಅಂತ ಕೇಳೋದಕ್ಕೆ. ಸೊ ಅವರೆಲ್ಲ ಥರ ಯೋಚನೆ ಮಾಡಿ ಕೊನೆಗೆ ಯಾರು 9ನ ತಡೀರಿ, ನಿಮಗೊಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿ ಈ ರೀತಿ ಒಂದು ಗೆರೆ ಬರೆದು ಈಗ ಎರಡೂ ಕಡೆಗೂ ಕ್ಲಿಯರಾಗಿ, ಈ ಕಡೆಯಿಂದನೂ ಎಂಟಾಯ್ತು, ಆ ಕಡೆಯಿಂದನೂ ಎಂಟಾಯಿತು. ಸೊ ಇಬ್ಬರು ಕೂಡ ಖುಷಿಯಾಗೋದ್ರು, ನಮಗೊಂದು ನ್ಯಾಯ ಸಿಕ್ತು, ನಮಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು, ಇಬ್ಬರಿಗೂ 8 ಅನ್ನೋದು ಬಂತು. ಆದರೆ ನಮ್ಮ ಜನಗಳಿಗೆ ಅರ್ಥನೇ ಆಗಲಿಲ್ಲ. ನಮಗೆ 8 ಆಯಿತು ಅಂತ ಅಂದರೆ ಅವನ ದೃಷ್ಟಿಕೋನಕ್ಕೆ, ಅವನ ಪರ್ಸ್ಪೆಕ್ಟಿವ್ಗೆ ಅದು ಇನ್ಫಿನಿಟಿಯಾಗಿ ಕಾಣ್ತಿದೆ. 8 ನಂಬರ್ ನಮ್ಗೆ ಹೀಗೆ ಕಂಡ್ರೆ ಆ ಮನುಷ್ಯನಿಗೆ ಇದೇ 8 ಹೀಗೆ ಕಾಣ್ತಿದೆ, ವಿಚ್ ಇಸ್ ನಥಿಂಗ್ ಬಟ್ ಇನ್ಫಿನಿಟಿ. ನಾವುಗಳು ನಮ್ಮ ಜೀವನದಲ್ಲಿ ಇವಾಗ ನಡೀತಿರೋದೇ ಇದು 8 ಅವರ್ ದುಡಿಮೆ. 8 ಗಂಟೆ ದುಡಿಯೋದು, ಯಾವುದೋ ಒಂದು ಕಂಪ್ನಿಗೂ ಎಲ್ಲಿಗೂ ದುಡಿಯೋದು. ನಾವು 8 ಅವರ್ ದುಡಿದ್ರೆ ನಮ್ಮ ವರ್ಷದ ಕಮಿಟ್ಮೆಂಟು ಎಲ್ಲ ಎಷ್ಟೇ ವರ್ಷ ಆದರೂ ತೀರೋದಿಲ್ಲ. ಅದೇನೇ ನಾವುಗಳು ನಾವುಗಳು 8 ಅವರ್ ದುಡಿದ್ರೆ ಇನ್ಫಿನಿಟಿ ಆಗಿ ಹೋಗುತ್ತದೆ. ಇನ್ಫಿನಿಟಿ ದುಡ್ಡಿಂದ ಹಿಡಿದು ಇನ್ಫಿನಿಟಿ ಟೈಮ್ ಎಲ್ಲ ಅವ್ರಿಗೆ ಬರುತ್ತೆ. ಅದರಿಂದ ಅವ್ರು ವರ್ಷಕ್ಕೆ ಒಂದು ಮರ್ಸಿಡೀಸ್ ಮೇಲೆ ಮರ್ಸಿಡೀಸ್, ರೋಲ್ಸ್ ರಾಯ್ಸ್ ಎಲ್ಲ ಬರ್ತಾ ಇರುತ್ತೆ. ನಾವು ಇನ್ನೂ ತೊಗೊಂಡಿರೋ ಒಂದು EMI ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ತೀರ್ಸೋಕ್ಕೆ ಆಗ್ತಿರಲ್ಲ. ಸೊ ನಾವುಗಳೀಗ ಈ ಇರೋ ಸುಳಿಗಳಿಂದ ಆಚೆ ಬರಬೇಕು ಅಂತಂದರೆ ಅಟ್ಲೀಸ್ಟ್ ಈಗಿರೋ ಮಕ್ಕಳುಗಳು ವಿದ್ಯೆ ಮಹತ್ವಗಳನ್ನ ತಿಳ್ಕೊಬೇಕು, ಎಜುಕೇಟೆಡ್ ಆಗಬೇಕು, ಒಂದು ಮಿನಿಮಮ್ ಎಜುಕೇಷನ್ ಮಾಡ್ಕೋಬೇಕು ಮಕ್ಕಳುಗಳು. ಯಾರೇ ಹೇಳಿದ್ರು ವಿದ್ಯೆಗೆ ಬೆಲೆ ಇಲ್ಲ ಅಂತ, ಅದೆಲ್ಲ ಅಂಥವ್ರಿಂದ ಮೊದಲಾಗಿ ದೂರ ಇದ್ಬಿಡು. ಅಂಥ ಸ್ನೇಹನೇ ಬೇಡ, ಅಂಥ ಜನಗಳಿಂದ ದೂರ ಇರಿ. ಒಂದು ಮಿನಿಮಮ್ ಎಜುಕೇಷನ್ ಆಗಬೇಕು ನಿಮ್ಮಗಳಿಗೆ. ಆವಾಗಲೇ ಸ್ಟೇಷನಲ್ಲಿ ತಿನ್ನೋ ಏಟ್ಗಳು ಕಮ್ಮಿ ಆಗೋದು ಜೀವನದಲ್ಲಿ. ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ದಾರಿಯಾಗಿರುತ್ತೆ.